ಈಗಾಗಲೇ ಸಾಕಷ್ಟು ಇದರ ಬಗ್ಗೆ ಈ ಸಮಾರಂಭದ ಬಗ್ಗೆ ಮಾತನಾಡಿದ್ದಾರೆ ಮತ್ತು ನನ್ನ ಬಗ್ಗೆನೂ ಕೂಡ ಅನೇಕ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಅದಕ್ಕೆ ನಾನು ಎಲ್ಲನೂ ಕೂಡ ಪುನರುಚ್ಚರಿಸಲಿಕ್ಕೆ ಹೋಗೋದಿಲ್ಲ. ಆದರೆ ಇವತ್ತಿನ ಪರಿಸ್ಥಿತಿ ಏನಿದೆ ಮತ್ತು ನಾವು ಯಾವ ರೀತಿಯಾಗಿ ಮುಂದೆ ಹೆಜ್ಜೆ ಇಡಬೇಕು ಅನ್ನತಕ್ಕಂಥದ್ದು ಬಹಳ ಮುಖ್ಯ. ಅದಕ್ಕಾಗಲೇ ನಮ್ಮ ವಿಶೇಷವಾಗಿ ನಮ್ಮ ರಾಜ್ ಅವರು ಇವತ್ತಿನ ರಾಜಕೀಯ ವಾತಾವರಣವನ್ನು ಹಾಗೂ ಯಾವ ರೀತಿಯಾಗಿ ಸರ್ಕಾರಗಳು, ಆಡಳಿತ ಪಕ್ಷಗಳು ಮತ್ತು ವಿಶೇಷವಾಗಿ ತುಳಿತಕ್ಕೆ ಒಳಪಟ್ಟಂಥ ಜನರ ವಿರುದ್ಧವಾಗಿ ನಡವಳಿಕೆ ಆಗಿರ್ತದೆ ಅನ್ನೋದನ್ನು ಅವರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ಮತ್ತು ಹರಿಪ್ರಸಾದ್ ಅವರು ಹೇಳಿದ್ದಾರೆ. ಸಾಕಷ್ಟು ಹುಡುಗಿಯವರು ಮತ್ತು ಬೇರೆ ಬೇರೆ ಸರ್ಕಾರ ಈ ಸಮಾರಂಭವನ್ನು ನೆರವೇರಿಸಿದವರು, ನಮ್ಮನ್ನು ಎಲ್ಲರೂ ಕೂಡ ಒಂದು ತಮ್ಮ ಅನಿಸಿಕೆಗಳನ್ನು ಇಲ್ಲಿ ಹೇಳದೇ ಇದ್ರೂ ಕೂಡ ಅವ್ರ ಭಾವನೆ ಏನಂದರೆ ಎಲ್ಲರನ್ನ ಕರೆಸಿ ವಿಶೇಷವಾಗಿ ಇಂದಿನ ವಿಚಾರಧಾರೆ ಅದರ ಮೇಲೆ ಮಾತನಾಡಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅವರು ಕರೆದಿದ್ದಾರೆ. ನನ್ನ ಪುಸ್ತಕವನ್ನು ಇವತ್ತು ಬಿಡುಗಡೆ ಮಾಡಿದ್ದು ಇದು ಶ್ರೀಮತಿ ಸೋನಿಯಾ ಗಾಂಧೀಜಿಯವರು ಇಂಗ್ಲಿಷ್ನಲ್ಲಿ 2 ವರ್ಷದ ಹಿಂದೆ ದಿಲ್ಲಿಯಲ್ಲಿ ಅವರು ಇದನ್ನು ಬಿಡುಗಡೆ ಮಾಡಿದ್ರು. ಅದು ಇದು ಕನ್ನಡದಲ್ಲಿ ಬಿಡುಗಡೆ ಆಗ್ತದೆ. ಅದರಲ್ಲಿ ಅನೇಕ ಜನ ಅಭಿನಂದನಾ ಗ್ರಂಥ ಹೇಳಿ ಬಹಳಷ್ಟು ಜನ ತಮ್ಮ ಲೇಖವನ್ನು ಬರೆದು ಕೊಟ್ಟಿದ್ದರು. ಅದನ್ನೇ ನಮ್ಮ ಥೋರಾತ್ ಅವರು ಮತ್ತು ಸಿಂಧೆ ಅವರು ಇವರು ಸೇರಿ ಅದಕ್ಕೆ ಒಂದು ರೂಪವನ್ನು ಕೊಟ್ಟು ಇಂಗ್ಲೀಷ್ನಲ್ಲಿ ಅದು ಸೋನಿಯಾ ಗಾಂಧೀಜಿಯವರ ಕೈಯಿಂದ ಬಿಡುಗಡೆ ಮಾಡಿಸಿದರು. ಇವತ್ತು ಅದರ ಕನ್ನಡ ವರ್ಷನವನ್ನು ಇಲ್ಲಿ ನಮ್ಮ ಗುಲ್ಬರ್ಗದಲ್ಲಿ ವಿಶೇಷವಾಗಿ ಮಾಡಬೇಕು ಅಂತ ಹೇಳಿ ನಮ್ಮ ಹುಡುಗಿಯವರು, ಮನ್ನನ್ನವರು, ನಮ್ಮ ಸೆಟ್ಗಾರ್ ಅವರು ಇವರೆಲ್ಲರೂ ಮತ್ತು ವಿಶೇಷವಾಗಿ ನಮ್ಮ ಶರಣಬಸಪ್ಪ ಅಪ್ಪ ಅವರ ಸಂಘದ ಸದಸ್ಯರಾದಂಥ ನಮ್ಮ ದೇಶಮುಖ್ ಸಾಹೇಬರು ಅವರೆಲ್ಲರೂ ಸೇರಿ ಒಕ್ಕಟ್ಟಾಗಿ ಇದು ಮಾಡಿದ್ದಾರೆ. ಇದನ್ನು ಬೆಂಗಳೂರಿನಲ್ಲಿ ಮಾಡಬೇಕು ಅಂತ ಭಾಳ ದಿವಸ ಕಾದು ಅವರು ಬೇಸರ ಆದರು. 1.5 ವರ್ಷ ಕಾದರು, 2 ವರ್ಷ ಕಾದರು. ಅದು ನನಗೆ ಸಮಯ ಸಿಗಲಿಲ್ಲ. ಕೊನೆಗೆ ನಾನು ಬೇಸತ್ತು, ಏನಪ್ಪ ಅವ್ರು ಇಷ್ಟೊಂದು ನನಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ದಾರೆ, ನಾನು ಬಿಡುಗಡೆ ಸಂದರ್ಭದಲ್ಲಿ ಅಲ್ಲಿ ಹಾಜರಿರದೆ ಹೋದರೆ ತಪ್ಪಾಗ್ತದೆ ಅಂತ ಹೇಳಿ ನಾನು ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೆ. ನನಗೆ ಸಾಕಷ್ಟು ಬೇರೆ ಕೆಲಸಗಳು ಇದ್ದು, ಯಾಕಂದರೆ ಇವತ್ತು ಈ ಮೋದಿಯವರು ಶಾ ಇವರು ತೊಂದರೆ ಕೊಡೋದು ನಮಗೆ ಜಾಸ್ತಿ ಆಗಿಬಿಟ್ಟಿದೆ. ಅವ್ರು ತೊಂದರೆ ಕೊಡೋದು ಅಲ್ಲದೆ ಅವ್ರ ಶಿಷ್ಯರಿಗೆ ಹೇಳಿ ತೊಂದರೆ ಕೊಡಿಸ್ತಾರೆ. ನಾನು ಉತ್ತರಾಖಂಡಕ್ಕೆ ಹೋಗಿದ್ದೆ. ಅಲ್ಲಿ ಬಹಳಷ್ಟು ಸಾವಿರಾರು ಜನ ನೆರೆದಿದ್ದರು. ಅದು ರಾಮಲೀಲಾ ಮೈದಾನ. ಹೌದು, ಅದರಲ್ಲಿ ರಾಮಲೀಲಾ ಕಾರ್ಯಕ್ರಮಗಳು ನಡೀತವೆ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ನಡೀತವೆ. ನಮ್ಮ ಪಕ್ಷದ ಜನ ಅವರು 4-5 ಕಡೆ ಅಪ್ಲಿಕೇಶನ್ ಹಾಕಿದ್ರು. ಯಾವ ಮೈದಾನ ಕೂಡ ಅವರು ಒಪ್ಪಲಿಲ್ಲ.
ಕೊನೆಗೆ ನಮ್ಮ ಜನ ಏನು ಹೇಳಿದ್ರು, ಯಾವುದು ಮೈದಾನ ಖಾಲಿ ಇಲ್ಲ ಅಂದರೆ ಇಲ್ಲಿ ಸರ್ಕಾರದ ರಾಮಲೀಲಾ ಮೈದಾನ ಇದೆ, ನಾವು ಇಲ್ಲೇ ಮಾಡ್ತೇವೆ ಅಂತ ಹೇಳಿ ಅವರು ಹಠ ಹಿಡಿದು ರಾಮಲೀಲಾ ಮೈದಾನದಲ್ಲಿ ಮಾಡಿದ್ರು. ಅದಕ್ಕೆ ಸಾವಿರಾರು ಜನ ಬಂದಿದ್ರು, ಯಾರೋ 10-20 ಹಿಂಗಿಲ್ಲ ಅಂತ. ಹಲ್ದ್ವಾನ ಅಂತಕ್ಕಂಥ ಉತ್ತರಾಖಂಡದಲ್ಲಿ ಸಣ್ಣ ಸ್ಟೇಟು, ಅಷ್ಟು ಜನ ಸೇರೋದು ಕಷ್ಟ. ಆದರೆ ವಿಶೇಷವಾಗಿ ನಮ್ಮ ಪಕ್ಷದ ಕಾರ್ಯಕ್ರಮ ಇದ್ದ ಕಾರಣ ಬಹಳಷ್ಟು ಜನ ಸೇರಿದರು. ನಾನಲ್ಲಿ ಸ್ವಾಭಾವಿಕವಾಗಿ ನಮ್ಮ ಚಿಂತನೆ, ನಮ್ಮ ಐಡಿಯಾಲಜಿ ಮತ್ತು ನಾವು ನಡೆದು ಬಂದ ದಾರಿ, ಕಾಂಗ್ರೆಸ್ ಪಕ್ಷದ ಒಂದು ಹೋರಾಟ, ಇದರ ಬಗ್ಗೆನೇ ನಾನು ಹೆಚ್ಚಾಗಿ ಅಲ್ಲಿ ಮಾತನಾಡಿ ತಿಳಿಸಿ ಹೇಳಿದ್ದೆ. ಆದರೆ ಅವ್ರಿಗೆ ಏನು ಅನ್ನಿಸ್ತು ಏನೋ ಗೊತ್ತಿಲ್ಲ. ನಾ 2 ದಿವಸ ಇದ್ದೆ ಅಲ್ಲಿ. ಆದರೆ 2 ದಿವಸದಲ್ಲಿ ಅವರೇನು ಯಾವ ಸ್ಟೇಟ್ಮೆಂಟು ಕೂಡ ಕೊಟ್ಟಿದ್ದಿಲ್ಲ. 2 ದಿವಸ ಆದ ನಂತರ ಅವರು ಡೆಲ್ಲಿಗೆ ಬಂದು ಶಾಗ್ ಭೇಟಿಯಾಗಿ ಅವ್ರಿಗೆ ಕೇಳ್ಕೊಂಡ್ರು, ಹಿಂಗೆ ಅವ್ರು ಬಂದು ಇಂಥ ಭಾಷಣ ಮಾಡಿದ್ರು, ಜನ ಸೇರ್ತಾ ಇದ್ದಾರೆ, ಈಗ ಚುನಾವಣೆ ಬರ್ತಾ ಇದೆ, ಆಗ ದಯವಿಟ್ಟು ನೀವು ಯಾರ ಒಬ್ರು ಬರಬೇಕು ಅಂತ. ಬಹುಶಃ ಅವ್ರೇನಾದರೂ ಅವ್ರಿಗೆ ಹೇಳಿಕೊಟ್ರೋ ಏನೋ ಗೊತ್ತಿಲ್ಲ. ನೋಡಿ ಹೋಗಿ ನೀವು ಏನು ಮಾಡಕ್ಕೆ ಹೋಗಬೇಡಿ, ಬಂದಿದ್ದಾನಂತಂದರೆ ಶುದ್ಧೀಕರಣ ಮಾಡಿಬಿಡಿ, ಅದು ನ್ಯೂಸ್ ಆಗಿಬಿಡ್ತದೆ. ದೊಡ್ಡ ನ್ಯೂಸ್ ಆಯಿತು ಅಂದರೆ ಎಲ್ಲ ಕಡೆ ಯಾರು ವಿಶೇಷವಾಗಿ ಹಿಂದುತ್ವ ಮೇಲೆ ನಂಬಿಕೆ ಇದೆ ಅವರು ಆಟೋಮೆಟಿಕ್ಲಿ ಒಂದಾಗ್ತಾರೆ. ಆಟೋಮೆಟಿಕ್ಲಿ ಅವರು ಒಂದಾದರೆ ನೀವು ಭಾಷಣ ಮಾಡೋದೇ ಬೇಕಾಗಿಲ್ಲ. ಅದಕ್ಕೆ ನಿಮ್ಮ ವೋಟ್ ಒಂದು ಕಡೆ ಕನ್ಸಾಲಿಡೇಟ್ ಆಗ್ತವೆ. ಈ ಒಂದು ದೃಷ್ಟಿಯಿಂದ ವೋಟಿಂಗ್ಗೋಸ್ಕರ ಧರ್ಮದ ಆಧಾರ ತಗೊಂಡು ಶುದ್ಧೀಕರಣದ ಒಂದು ಕಾರ್ಯಕ್ರಮದಲ್ಲಿ ಮಾಡಿದ್ರು. ನಾನು ಶುದ್ಧೀಕರಣ ಮಾಡಲಿ, ಅವ್ರು ಯಾಕರಣೆ ಮಾಡಲಿ, ನಾನು ನಂದು ಬಿಡೋನಲ್ಲ, ಬೇರೆಯವ್ರದ್ದು ಹಿಡಿಯೋನಲ್ಲ. ನಂದೇ, ಅವ್ರದ್ದೇ. ನನ್ನ ತತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂಥ ತತ್ವ, ನನ್ನ ತತ್ವ ಪಂಡಿತ್ ಜವಾಹರ್ಲಾಲ್ ನೆಹರೂಜಿ ಅವರ ಸೈಂಟಿಫಿಕ್ ರಿಲಿಜನ್ ತತ್ವ, ನನ್ನ ತತ್ವ ಸರ್ವರಿಗೆ ತೆಗೆದುಕೊಂಡು ಹೋಗತಕ್ಕಂಥ ಸೆಕ್ಯುಲರ್ ಪಾರ್ಟಿ ಇದರಲ್ಲಿಂದ, ಅದೇ ನನ್ನ ತತ್ವ. ಅದಕ್ಕೆ ಅವರು 100 ಹೇಳಿಕೊಂಡು ಹೊಯ್ಕೊಂಡ್ರು ಕೂಡ ನಾ ಬಿಡವಲ್ಲ. ಎರಡನೇದು